ರವಿ ಬೆಳಗೆರೆ ಹೇಳ್ತಾ ಇದ್ರು, ಕೇಸ್ಗಳಿರುತ್ತಲ್ಲ ಅದು ಒಬ್ಬ ಕ್ರೈಮ್ ರಿಪೋರ್ಟರ್ನ ಸಾಧನೆಗೆ ಮೆಡಲ್ಗಳು ಅಂತ ಹೇಳ್ತಾ ಇದ್ರು. ಆರಂಭದಲ್ಲಿ ಈ ಪ್ರಾಣ ಬೆದರಿಕೆ ಕರೆಗಳಿಗೆ ಸ್ವಲ್ಪ ವಿಚಲಿತನಾಗ್ತಾ ಇದ್ದೆ. ಅವರು ಭಾರತಕ್ಕೆ ಬಂದು ಇಳಿದ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನು ಮಾಡಿಸಿಡ್ತಾ ಇದ್ದೆ. ಈ ವಿಡಿಯೋದಲ್ಲಿ ಖ್ಯಾತ ಪತ್ರಕರ್ತರಾದ ಅಜಿತ್ ಹನುಮಕ್ಕನವರ್ ತಮ್ಮ ಮೇಲೆ ಬಂದಿರುವ ಕೇಸ್ಗಳ ಬಗ್ಗೆ, ಅವರು ಹಾಕಿರುವ ಕೇಸ್ಗಳ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನನ್ನ ಮೇಲೆ ಬಿದ್ದಿರುವಂಥ ಕೇಸ್ಗಳು ಮತ್ತು ನಾನು ಹಾಕಿರುವಂಥ ಕೇಸ್ಗಳು ಆ್ಯಕ್ಚುಲಿ ಐ ಹ್ಯಾವ್ ಲಾಸ್ಟ್ ದಿ ಕೌಂಟ್. ಅಂದರೆ ಲೆಕ್ಕ ಮರೆತು ಬಿಟ್ಟಿದ್ದೀನಿ ಅಥವಾ ಲೆಕ್ಕ ಮಾಡೋದು ಬಿಟ್ಟುಬಿಟ್ಟಿದ್ದೀನಿ. ನನ್ನ ಮೇಲೆ ಹಾಕಿರುವ ಕೇಸ್ಗಳು 10 ಅನ್ನೋದಾದರೆ ನಾನು ಹಾಕಿರೋ ಕೇಸ್ಗಳು 1 ಇರಬೇಕಷ್ಟೇ. ಅಷ್ಟೇ. ಅಂದರೆ ತುಂಬ ಕಡಿಮೆ ನಾನು ಕೇಸ್ಗಳನ್ನು ಹಾಕಿರುವಂಥದ್ದು. ಆ್ಯಕ್ಚುಲಿ ರವಿ ಬೆಳಗೆರೆ ಹೇಳ್ತಾ ಇದ್ರು, ಕೇಸ್ಗಳಿರುತ್ತಲ್ಲ ಅದು ಒಬ್ಬ ಕ್ರೈಮ್ ರಿಪೋರ್ಟರ್ನ ಸಾಧನೆಗೆ ಮೆಡಲ್ಗಳು ಅಂತ ಹೇಳ್ತಾಯಿದ್ರು. ಅಂದರೆ ನೀನು ಕೇಸೇ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಜರ್ನಲಿಸಮ್ ಮಾಡಿದೆಯಾ ಅಂತ. ಬಟ್ ಆ ಕೇಸ್ಗಳನ್ನು ಗೆಲ್ಲಬೇಕು, ಅದರಲ್ಲಿರುವಂಥ ಖುಷಿನೇ ಬೇರೆ. ಅಂಥ ಒಂದು ಗೆಲುವು, ನನಗೆ ದೊಡ್ಡ ಗೆಲುವು ಅಂತ ಸಿಕ್ಕಿದ್ದು ಹೈಕೋರ್ಟ್ನಲ್ಲಿ. ನನ್ನ ಮೇಲೆ 100 ಕೇಸ್ಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದಾಖಲಾಗಿಬಿಟ್ಟಿದ್ದು. ಅದರಲ್ಲಿ ಒಂದು FIR ಆಗಿತ್ತು. ಆ FIR ಕ್ವಾಶ್ ಮಾಡೋದಕ್ಕೆ ಹೈಕೋರ್ಟಿಗೆ ಹೋದಾಗ ಜಡ್ಜ್ಮೆಂಟ್ನಲ್ಲಿ ಬರೆದ್ರು, ಕಂಪ್ಲೇಂಟ್ ಗಿವನ್ ವಿತ್ ಅ ಮಲೀಷಿಯಸ್ ಇಂಟ್ರೆಸ್ಟ್ ಅಂತ, ದುರುದ್ದೇಶದಿಂದ ನೀಡಲಾಗಿರುವ ದೂರು ಇದು ಅಂತ ಹೇಳಿ FIRನ ಕ್ವಾಶ್ ಮಾಡಿದೆ ಹೈಕೋರ್ಟ್. ಅದು ಗೆಲುವು ಅಂದರೆ ಅದು. ಅಂದರೆ ನಾನು ಆಡಿದ ಮಾತು, ಬರೆದ ಬರಹ, ತೆಗೆದುಕೊಂಡ ನಿಲುವು ಇದು ತಪ್ಪು ಇರಲಿಲ್ಲ ಅಂತ ನ್ಯಾಯಾಲಯ ಒಂದು ಸೀಲ್ ಹೊಡೆದು ಕಳಿಸೋದಿದೆ ನೋಡಿ, ಅದು ಗೆಲುವು. ಅಂಥ ಗೆಲುವುಗಳನ್ನು ಪತ್ರಕರ್ತ ಪಡಿಬೇಕು. ಈ ಡಿಫಮೇಷನ್ ಕೇಸ್ಗಳು ಇಂಥವುಗಳ ವಿಷಯದಲ್ಲಿ ರವಿ ಬೆಳಗೆರೆ ಕಲಿಸಿದ ಒಂದು ಪಾಠ ಇದೆ, ಎಚ್ಚರಿಕೆ ಅಂದರೆ ಹೆಂಗಿರಬೇಕು ಅಂತ. ಆ ಪಾಠ ನಾನು ಇನ್ನೂ ತನಕ ಕಾಪಾಡಿಕೊಂಡು ಬರ್ತಾಯಿದೆ. ಇನ್ನು ನಾನು ಹಾಕಿದಂಥ ಕೇಸ್ಗಳದೇ. ಆರಂಭದಲ್ಲಿ ಈ ಪ್ರಾಣ ಬೆದರಿಕೆ ಕರೆಗಳಿಗೆ ಸ್ವಲ್ಪ ವಿಚಲಿತನಾಗ್ತಾ ಇದ್ದೆ ನಾನು. ಅಕಸ್ಮಾತ್ ಫೋನ್ನಲ್ಲಿ ಯಾರು ಕಾಲ್ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ರೆ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತಾಯಿದ್ದೆ, ಫಾಲೋಅಪ್ ಮಾಡ್ತಾಯಿದ್ದೆ. ಯಾರು ಪ್ರಾಣ ಬೆದರಿಕೆ ಅಂದರೆ ಗೊತ್ತಿರೋದಿಲ್ಲ ಅವ್ರಿಗೆ, ಅದರು ಎಲ್ಲೆಲ್ಲಿ ತನಕ ಹೋಗಬಹುದು ಅಂತ ಗೊತ್ತಿರೋದಿಲ್ಲ. ಅಂಥವರ ಅಂದರೆ ಇಮ್ಯಾಜಿನ್ ಮಾಡ್ಕೊಂಡಿರೋದಿಲ್ಲ ಅವ್ರು. ಮಾರನೇ ದಿವಸ ಬೆಳಗ್ಗೆ ನಮ್ಮ ಮನೆಗೆ ಪೊಲೀಸರು ಬಂದುಬಿಡ್ಬೋದು ಅಂತ. ನನಗೊಂದು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇತ್ತು, ಕಾಲ್ ಎಲ್ಲಿಂದ ಬಂತು, ಯಾವ ನಂಬರಿಂದ ಅವನು ಎಲ್ಲಿದ್ದಾನೆ, ಲೊಕೇಶನ್ ಚೆಕ್ ಮಾಡಿ ಕಾಲ್ ಡೀಟೇಲ್ಸ್ ತೆಗೆಸಿ ಅದೆಲ್ಲ ಮಾಡಿಸಿ ಮಾರನೇ ದಿವಸನೋ ಅಥವಾ 2 ದಿವಸದಲ್ಲೋ ನಾನು ಅವ್ರ ಮನೆಗೆ ಪೊಲೀಸರನ್ನು ಕಳಿಸಿ ಅರೆಸ್ಟ್ ಮಾಡಿಸ್ಬಿಡ್ತಾ ಇದ್ದೆ. ಅದನ್ನೆಲ್ಲ ತುಂಬ ಸೀರಿಯಸ್ ಆಗಿ ತಗೋತಾ ಇದ್ದೆ. ಕೆಲವು ಕಾಲ್ಗಳು ಈ ಹೊರದೇಶಗಳಿಂದ ಬರ್ತಾಯಿದ್ವು. ಬಹಳ ಜನರಿಗೆ ಇಂಟರ್ನೆಟ್ ಕಾಲ್ ಮಾಡಿದಾಗ ನಂಬರ್ ಗೊತ್ತಾಗೋದಿಲ್ಲ ಅಂತೆಲ್ಲ ಮೂರ್ಖತನದಲ್ಲಿ ಕಾಲ್ ಮಾಡ್ತಾಯಿದ್ರು. ಇಂಟರ್ನೆಟ್ ಕಾಲ್ ಮಾಡಿದರೆ ಗೊತ್ತೇ ಆಗೋದಿಲ್ಲ ಅಂತ. ಅದಕ್ಕೂ ಟೆಕ್ನಾಲಜಿ ಇತ್ತು. ಆ ಟೆಕ್ನಾಲಜಿಯಿಂದ ಅವ್ರನ್ನ ಕಂಡುಹಿಡಿದು ಅವರ ಮೇಲೆ ಇಲ್ಲಿ FIR ರಿಜಿಸ್ಟರ್ ಮಾಡಿಸಿ ಅವರು ಭಾರತಕ್ಕೆ ಬಂದು ಇಳಿದ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನು ಮಾಡಿಸಿಡ್ತಾ ಇದ್ದೆ. ಅನೇಕ ಸಂದರ್ಭಗಳಲ್ಲಿ ಆ ವಿಷಯ ಗೊತ್ತಾಗಿ ಅವರು 3 ವರ್ಷ 4 ವರ್ಷ ಇಂಡಿಯಾಗೆ ಬರದೇನೆ ಇನ್ನೂ ಅಲ್ಲೇ ಇದ್ದಾರೆ. ಈ ರೀತಿಯಾದಂಥ ಕೇಸ್ಗಳನ್ನು ಕೊಟ್ಟಿರೋದಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಅಷ್ಟೊಂದು ಉತ್ಸಾಹ ನನಗೆ ಉಳ್ಕೊಂಡಿಲ್ಲ. ಭಾಳ ತಲೆ ಕೆಡಿಸಿದ್ರೆ ಕೊಡ್ತೀನಿ, ಭಾಳ ತಲೆ ಕೆಡಿಸಿದ್ರೆ ಫಾಲೋಅಪ್ ಮಾಡ್ತೀನಿ. ಅದು ಹೆಂಗೆ ಅಂದರೆ ನನ್ನ 10 ನಿಮಿಷ ನೀನು ಡಿಸ್ಟರ್ಬ್ ಮಾಡಿದ್ಯಾ, ನಿನ್ನ 2 ವರ್ಷ ನಾನು ಡಿಸ್ಟರ್ಬ್ ಮಾಡ್ತೀನಿ, ಹಂಗೆ ಹಠಕ್ಕೆ ಬಿದ್ದರೆ ಮಾಡಿರ್ತೀನಿ. ಅದರ್ವೈಸ್ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.